ಈಗ ಮುಂದಿನ ಪ್ರಶಸ್ತಿ ವಚನ ಸೇವಾ ರತ್ನ. ವಚನ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರು ಅಕ್ಕ ಎಂ.ಎ. ನೀಲಾಂಬಿಕಾ. ವಚನ ಸೇವಾ ರತ್ನ ಪ್ರಶಸ್ತಿ ಅಕ್ಕ ಎಂ.ಎ. ನೀಲಾಂಬಿಕಾ, ರಾಜೇಂದ್ರ ಶಿಶು. ಇವರು ಕರ್ನಾಟಕ ಕಲಾರತ್ನ ಶ್ರೀ ಅಂಕಪ್ಪನವರ ಪುತ್ರಿಯಾಗಿ ಸುತ್ತೂರು ಶ್ರೀಗಳವರಾದ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಲ್ಲಿ ಬೆಳೆದು JSS ಮಹಾವಿದ್ಯಾಪೀಠದ ಸಂಸ್ಥೆಯಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿರುವ ಇವರು ಶ್ರೀಗಳವರ ಕೃಪಾಶೀರ್ವಾದದಿಂದ ಅವರ ಕಾರುಣ್ಯದ ಶಿಶುವಾಗಿ ರಾಜೇಂದ್ರ ಶಿಶು ಅಂಕಿತದಿಂದ 40ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಧ್ವನಿ, ಬಾನೆಲ್ಲೆ ಮಿನುಗಿದವೋ, ಸಂಗೀತ ಸ್ಪಂದನ, ವಚನೋತ್ಸವ, ಸಂಚಯ, ಸಂಗಮ ಮುಂತಾದ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅಲ್ಲದೆ ಇವರ ಲೇಖನಗಳು ಪ್ರಸಾದ, ಸಿದ್ಧಗಂಗಾ, ಬಸವ ಬೆಳಗು, ಪರಂಜ್ಯೋತಿ, ಬಸವ ಬಾನು ಮುಂತಾದ ಮಾಸಪತ್ರಿಕೆ ಮತ್ತು ಸಂಚಿಕೆಗಳಲ್ಲಿ ಪ್ರಕಟವಾಗಿವೆ. ಅತ್ಯುತ್ತಮ ವಾಗ್ಮಿ ಆಗಿರುವ ಇವರು ಪ್ರವಚನಕಾರರಾಗಿ ಮೈಸೂರು, ಸಿದ್ಧಗಂಗೆ, ಬೆಂಗಳೂರು, ಹುಬ್ಬಳ್ಳಿ, ಮುಂಬೈ, ಬಸವ ಕಲ್ಯಾಣ, ಮೈಸೂರು, ತಮಿಳುನಾಡು ಮುಂತಾದ ಕಡೆ ಪ್ರವಚನ ನೀಡಿದ್ದಾರೆ. ನಾಟಕ ಕಲೆಯಲ್ಲಿ ಕೂಡ ಆಸಕ್ತಿ ಹೊಂದಿರುವ ಇವರು ಶರಣರು ಮತ್ತು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರನ್ನು ಕುರಿತು ನಾಟಕಗಳನ್ನು ರಚಿಸಿ ಗ್ರಾಮಾಂತರ ಪ್ರದೇಶದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ಇವರು ಅಧ್ಯಾಪಕರಾಗಿ, ವಚನಕಾರ್ತಿಯಾಗಿ, ಅರಿವು ಕಾರ್ಯಕ್ರಮದ ನೇತಾರರಾಗಿ, ದಾಸೋಹ ನಿಲಯದಲ್ಲಿ ಜ್ಞಾನ ದಾಸೋಹಕಾರರಾಗಿ, ಕದಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿ, ಶಿವರಾತ್ರೀಶ್ವರ ಅಕ್ಕನ ಬಳಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವುದನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿರುತ್ತವೆ. ಬಸವಗುರು ಕಾರುಣ್ಯ ಪ್ರಶಸ್ತಿ, ಬಸವ ಬಾನು ಪ್ರಶಸ್ತಿ, ಆದರ್ಶ ಶಿಕ್ಷಕ ಕುವೆಂಪು, ಬಸವಶ್ರೀ, ಕಾಯಕಶ್ರೀ, ಪ್ರತಿಭಾಶ್ರೀ, ಸಾಧನಾಶ್ರೀ ಮುಂತಾದ 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಶ್ರೀಯುತರ ಶೈಕ್ಷಣಿಕ, ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸೇವೆಯನ್ನು ಗುರುತಿಸಿ ಶರಣು ವಿಶ್ವ ವಚನ ಫೌಂಡೇಶನ್ ಸಂಸ್ಥೆಯಿಂದ 25 ಡಿಸೆಂಬರ್ 2023ರಂದು ಶ್ರೀ ಹೊಸಮಠದಲ್ಲಿ ನಡೆಯುತ್ತಿರುವ 2024ರ ಶರಣು ದಿನಚರಿ, ಬಸವ ಬಾನು ಸಂಚಿಕೆ ಮತ್ತು ಶರಣ ಸೌರಭ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ವಚನ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ. ವಚನ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾದ ಅಕ್ಕ ಎಂ.ಎ. ನೀಲಾಂಬಿಕಾ ಅವರಿಂದ ಅನಿಸಿಕೆ. ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಯನ್ನು ಸಲ್ಲಿಸುತ್ತಾ, ಇಲ್ಲಿರುವಂತಹ ಶರಣ ಬಂಧುಗಳಿಗೆಲ್ಲ ಶರಣಾರ್ಥಿ. ಈ ಒಂದು ಪ್ರಶಸ್ತಿಯನ್ನು ನಾವು ವಿತರಿಸ್ತೀವಿ ಅಂತ ಹೇಳಿ ರೂಪಾ ಕುಮಾರಸ್ವಾಮಿಯವರು ಹೇಳಿದಾಗ ನಾನು ಅತ್ಯಂತ ಸಂಕೋಚದಿಂದಲೇ ನಾನು ಒಪ್ಕೊಂಡೆ. ಏಕೆಂದರೆ ನನ್ನ ನಿಲುವೇನಿತ್ತು ಅಂದರೆ, ಏರುವುದು ಬೇಡನಿಗೆ ಇಳಿಯುವುದು ಬೇಡನಿಗೆ, ಊರುಗೋಲಿನ ಪಯಣ ಒಂದೇ ಸಾಕು ಆ ನಿಲುವು ನಂದು. ಎಲೆಮರಿಯ ಕಾಯಿಯಂತೆ ತಲೆಮರೆಸಿ ಬಾಳುವುದ ಕಲಿಸೋದೇವ, ನಾನಾರು ಎಂಬುದನ್ನು ಜನ ತಿಳಿಯುವ ಮುನ್ನ ಕೊಡುಬೇಗ ಸಾವ ಎನ್ನುವಂತಹ ನಿಲುವನ್ನು ನಾನು ಹೊಂದೋಳು. ಆದರೆ ಅವರ ಆತ್ಮೀಯತೆಗೆ ನಾನು ಮಾರುವುದೆ. ನೋಡಿ, ಬಸವಪ್ಪ ಶಾಸ್ತ್ರಿಗಳು ನಿಮಗೆ ಹೆಸರು ಕೇಳಿದ್ದೀರಾ. ಅವರಿಗೆ ಶಾಕುಂತಲ ನಾಟಕವನ್ನು ಬರೆದಾಗ ಮೈಸೂರಿನ ಮಹಾರಾಜರು ಅವರಿಗೆ ಚಿನ್ನದ ತೋಡವನ್ನು ತೊಡಿಸ್ಬೇಕು ಅಂತ ಹೇಳಿ ಅವನ್ನ ಆಹ್ವಾನಿಸಿದ್ರಂತೆ. ಅವಾಗ ಅವರು ಒಂದು ಮಾತನ್ನು ಹೇಳ್ತಾರೆ, ಕನ್ನಡಿಗರ ಕಣ್ಕಣವೇ ಕಂಕಣ ಕಾಣ. ಕಂಕಣವನ್ನು ತೊಡಿಸ್ಬೇಕು ಅಂತ ಹೇಳಿದಾಗ ಕನ್ನಡಿಗರ ಕಣ್ಕಣವೇ ಕಣ್ಕಣ ಕಣ ಅಂತ. ನೋಡಿ, ನಾವು ಬರೆದಿರುವಂತಹ ಕೃತಿಯನ್ನು ಓದಿ ಸಹೃದಯರು ಮೆಚ್ಕೊಂಬಿಟ್ರೆ ನಮ್ಗೆ ಅದಕ್ಕಿಂತ ಬೇರೆ ಗೌರವ ಇಲ್ಲ. ಆದರೂ ಕೂಡ ಅವರ ಒಂದು ಮಾತಿಗೆ ಕಟ್ಟಿಬಿದ್ದು ನಾನು ಒಪ್ಕೊಂಡೆ. ಮತ್ತಿವತ್ತು ನೋಡಿ, ಸಮಾಜದಲ್ಲಿ ನೋಡದೆ ಅನೇಕ ಸಮಸ್ಯೆಗಳಿಗೆ ಸಿಲುಕಿ ತೊಳಲಾಡ್ತಾ ಇರ್ತೀವಿ. ಇವತ್ತು ಇವತ್ತಿನ ಸಮಾಜದಲ್ಲಿ ಜಗತ್ತು ಕಂಡಂತಹ ಒಂದು ವಿಸ್ಮಯ ಅಂತ ಹೇಳಿದರೆ ಈ ದಂಪತಿಗಳು. ನಿಜವಾಗ್ಲೂ ಅನಿಸುತ್ತೆ, ಹೇಗೆ ಇಷ್ಟೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ
ಎನ್ನುವಂತಹ ನಮ್ಮ ದಾಸಮಯ್ಯನ ಒಂದು ಮಾತು ಬರ್ತದೆ. ಆ ರೀತಿಯಲ್ಲಿ ಆ ದಂಪತಿಗಳು ಏಕೋಭಾವವಾಗಿ ನಿಂದಲ್ಲಿ ಆ ಲಿಂಗವನ್ನು ಕಾಣಬಹುದು, ದಂಪತಿಗಳು ಏಕೋಭಾವವಾಗಿ ನಿಂದಲ್ಲಿ ಲಿಂಗವನ್ನು ಕಾಣಬಹುದು ಎನ್ನುವ ಮಾತಿಗೆ ಸಾಕ್ಷೀಭೂತರಾಗಿದ್ದಾರೆ. ಇವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಶಕ್ತಿಯನ್ನು ಅವರಿಗೆ ದಯಪಾಲಿಸಲಿ ಅಂತ ನಾನು ಕೇಳ್ಕೊಳ್ತಾ, ಈಗ ಈ ಒಂದು ಕಾಯಕ ಸೇವಾರತ್ನ ಪ್ರಶಸ್ತಿಯನ್ನು ಕೊಟ್ಟು ನನ್ನ ಜವಾಬ್ದಾರಿಯನ್ನು ಹೆಚ್ಚಿದ್ದಾರೆ. ಜೊತೆಗೆ ನನಗೆ ಪೂಜ್ಯರಿಂದ ಆಶೀರ್ವಾದ ದೊರಕುತ್ತದೆ ಅನ್ನೋ ಒಂದು ಖುಷಿಯಿಂದ ಆ ಆಶೀರ್ವಾದವನ್ನು ಪಡೆಯೋ ಉದ್ದೇಶದಿಂದ ನಾನು ಬಂದಿದ್ದೀನಿ. ಇದನ್ನು ಇನ್ನೂ ನನ್ನ ಹೆಚ್ಚಿನ ಈ ಒಂದು ಕೆಲಸವನ್ನು, ನನ್ನ ಕಾಯಕ ಅಂತ ಹೇಳಿದ್ರೆ ನಾನು ಬರವಣಿಗೆ ಇರ್ಬೋದು, ಆ ಕಾಯಕವನ್ನು ನಾನು ಹೆಚ್ಚು ಮಾಡ್ತೀನಿ ಅಂತ ಹೇಳ್ತಾ, ನನ್ನ ಜೀವ ಇರೋವರೆಗೂ ಇವತ್ತು ಸಮಾಜದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ವಚನ ಸಾಹಿತ್ಯದ ಒಂದೊಂದು ವಚನಗಳು ನಮಗೆ ನೆಮ್ಮದಿಯನ್ನು ಕೊಡ್ತವೆ, ನಮಗೆ ಸಂತೋಷವನ್ನು ಕೊಡ್ತದೆ. ಅದರಿಂದ ಎಲ್ಲರೂ ಕೂಡ ಕೇವಲ ನುಡಿಯಲ್ಲಿ ನಾವು ಅಳವಡಿಸ್ಕೊಳ್ಬಾರ್ದು, ನಡೆಯಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ, ನನಗೆ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಮತ್ತು ವಚನ ಕುಮಾರಸ್ವಾಮಿಯವರಿಗೆ ಮತ್ತು ರೂಪಾ ಕುಮಾರಸ್ವಾಮಿಯವರಿಗೆ ನನ್ನ ಶರಣಗಳನ್ನು ಸಲ್ಲಿಸ್ತಾ ಪೂಜ್ಯರಿಗೆ ನನ್ನ ವಾಕ್ಪುಷ್ಪವನ್ನು ಸಮರ್ಪಿಸ್ತೀನಿ. ಶರಣಾರ್ಥಿ.